ನೆಮ್ಮದಿ ಇದೆಯೋ ಇಲ್ಲವೋ ಎಂದು ಹೇಗೆ ತಿಳಿಬೇಕು? ಎಲ್ಲ ಇದೆ, ಆದರೆ ಏನು ಮಾಡೋದು? ನೆಮ್ಮದಿ ಮಾತ್ರ ಇಲ್ಲ ಹಾಗೆಂದರೇನು? ನೆಮ್ಮದಿ ಇದೆಯೋ ಇಲ್ಲವೋ ಎಂದು ಹೇಗೆ ತಿಳಿಬೇಕು? ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅತ್ಯಮೂಲ್ಯವಾದ ಪ್ರತಿ ಕ್ಷಣವನ್ನು ಸಂಭ್ರಮಿಸುವುದನ್ನೇ ಮರ್ತಿರ್ತೇವೆ. ಯೌವನ, ವಯಸ್ಕ ಈ ಹಂತಗಳನ್ನು ಆನಂದಿಸದೆ ದಾಟುತ್ತೇವೆ. ಆಮೇಲೆ ಹಳಹಳಿಸ್ತೇವೆ. ಬಾಲ್ಯದಲ್ಲಿ ಸಣ್ಣ ಪುಟ್ಟ ವಿಷಯಕ್ಕೂ ಸಂಭ್ರಮಿಸುತ್ತಿದ್ದವರು ಬೆಳೆಯುತ್ತಾ ಹೋದಂತೆ ಆ ಖುಷಿಯನ್ನು ಮೂಲೆಗೆ ತಳ್ಳಿ ಕೈಕಾಲು ಕಟ್ಟಿ ಕೂರಿಸ್ಬಿಡ್ತೇವೆ. ಆಗ ₹1 ಮಿಠಾಯಿ, ಪೆಪ್ಪರ್ಮೆಂಟಿಗೂ ಸಂಭ್ರಮಿಸುತ್ತಿದ್ದವರು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಸ್ಟಾರ್ ಹೋಟೆಲ್ನಲ್ಲಿ ಉಂಡರೂ ಈಗ ಖುಷಿ ಪಡೋದಿಲ್ಲ. ಕೆಲ ಬಾರಿಗೆ ಸೈಕಲ್ನಿಂದ ಬಿದ್ದು ಎದ್ದು ಓಡಿದ ಖುಷಿ ಇಂದು ಲಕ್ಷಗಟ್ಟಲೆ ಸುರಿದು ಕೊಂಡ ಕಾರ್ನಲ್ಲಿ ಕಾಣೋದಿಲ್ಲ. ಆಕಾಶದಲ್ಲಿ ಹಾರಾಡುವ ವಿಮಾನ ನೋಡಿ ಕೈ ಬೀಸಿ ಟಾಟಾ ಮಾಡ್ತಿದ್ದ ಖುಷಿ ಇಂದು ವಿಮಾನದಲ್ಲಿಯೇ ಪ್ರಯಾಣಿಸಿದರೂ ತೃಪ್ತಿ ಇಲ್ಲ. ಬಾಲ್ಯದ ಮರಕೋಟಿ, ಕುಂಟೆಬಿಲ್ಲೆ, ಕಣ್ಣ ಮುಚ್ಚಾಲೆ, ಲಗೋರಿ ಆಟಗಳು, ಸೈಕಲ್ ತುಳಿಯೋದನ್ನ ಎದ್ದು ಬಿದ್ದು ಕಲಿತದ್ದು, ಪರೀಕ್ಷೆಯಲ್ಲಿ ಫ್ರೆಂಡ್ಸ್ಗಿಂತ 1 ಮಾರ್ಕ್ಸ್ ಜಾಸ್ತಿ ತೆಗೆದುಕೊಂಡಾಗ ಸಂಭ್ರಮಿಸಿದ್ದು, ಗದ್ದೆ ತೋಟಗಳಲ್ಲಿ ಸುತ್ತಾಡಿದ್ದು, ಹಣ್ಣು ಕದ್ದು ತಿಂದಿದ್ದು, ಶಾಲಾ ಕಾಲೇಜು ಸ್ಪರ್ಧೆಗಳಲ್ಲಿ ಬಹುಮಾನ ಪ್ರಶಸ್ತಿ ಗಳಿಸಿದ್ದು, ಜೀವನದ ಸಂಗಾತಿಯೇ ಗೆಳೆಯನಾಗಿದ್ದು, ತೊಟ್ಟಿಲು ಕಟ್ಟಿದ್ದು, ಮಗುವಿನ ನಗುವಿನಲ್ಲಿ ಲೋಕವನ್ನ ಮರೆತಿದ್ದು, ಗುರು ಹಿರಿಯರ ಆಶೀರ್ವಾದ ಪಡೆದದ್ದು, ಪ್ರೀತಿ ಪಾತ್ರ ಮೆಚ್ಚುಗೆಯ ಮಾತುಗಳಿಂದ ಅವರ ಅಪ್ಪುಗೆಯಿಂದ ಅರಳಿದ್ದು, ಎಲ್ಲವೂ ಸಂಭ್ರಮಗಳೇ. ಕೆಲವು ಸಣ್ಣ ಸಂಭ್ರಮಗಳಾದರೆ ಮತ್ತೊಂದಿಷ್ಟು ದೊಡ್ಡ ಪ್ರಮಾಣದ ಸಂಭ್ರಮಗಳು. ಸೈಟು ಖರೀದಿಸಿದ್ದು, ಮನೆ ಕಟ್ಟಿಸಿದ್ದು, ಹೊಸ ಗಾಡಿ ಕೊಂಡದ್ದು, ಬರಹಗಳನ್ನು ಬರೆದಿದ್ದು ಎಲ್ಲವೂ ದೊಡ್ಡ ಸಂಭ್ರಮಗಳೇ. ಆ ಕ್ಷಣವನ್ನು ಆನಂದಿಸಲೇಬೇಕಾದದ್ದು. ಆದರೆ ನಾವು ಆಗಲು ಅಯ್ಯೋ ಬಿಡಿ, ಇದೇನು ದೊಡ್ಡ ವಿಷಯ, ನನ್ನ ಆಸೆ ಬೇರೇನೇ ಇತ್ತು ಎಂದು ನಮ್ಮ ಮೂಗನ ನಾವೇ ಮುರಿಯುತ್ತೇವೆ. ಇದಕ್ಕೆಲ್ಲ ಕಾರಣ ಏನು? ಅತಿಯಾದ ಆಸೆಯೇ, ಅಸೂಯೆಯೇ, ಅತೃಪ್ತಿಯೇ, ಆಮಿಷವೇ, ಬೇಕು ಬೇಕೆಂಬ ಆಹಾಕಾರವೇ? ಒಟ್ಟಿನಲ್ಲಿ ನಮ್ಮೊಳಗಿರುವ ತೃಪ್ತಿಯ ಸೆಲೆಯನ್ನು ನಾವೇ ಬತ್ತಿಸಿಕೊಂಡು ಮತ್ತೆಲ್ಲೋ ಅದರ ಹುಡುಕಾಟದಲ್ಲಿ ನಿರತರಾಗಿರುತ್ತೇವೆ. ಅತೃಪ್ತ ಮನಸ್ಸಿಗರಾಗಿ ತೊಳ್ಳಾಡ್ತಿರ್ತೇವೆ. ತೃಪ್ತಿ ಎಲ್ಲಿಯಾದರೂ ಮಾರಾಟಕ್ಕಿದೆಯೇ ಎಂದು ಹರಿಸ್ತಿರ್ತೇವೆ. ಅದನ್ನೇ DVG ಅವರು ಹೇಳಿದ್ದು, ಅನ್ಯರು ಎಷ್ಟು ಹಣವಂತರು, ಎಷ್ಟು ಬಲವಂತರು, ಎಷ್ಟು ಕೀರ್ತಿವಂತರು ಎಂದು ನಿನ್ನತನವನ್ನ ನೀನರಿಯದೆ ಮಾತ್ಸರ್ಯದಿಂದ ಕೊರಗಬೇಡ, ಅದು ದೇವರಿಗೆ ಎಸಗುವ ಅಪಚಾರವಾದೀತು ಎಂದು. ಫ್ರೆಂಡ್ಸ್, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.